ದೇವರಿಗೆ ಬಿಡ್ತೀವಿ, ರಾತ್ರಿ ಎಲ್ಲ ಬಿಡ್ತೀವಿ. ಬೆಳಗ್ಗೆ ಮುಂಜಾನೆ 5 ಗಂಟೆ ಎದ್ದೇಳ್ತೀವಿ, ನಮಾಜ್ ಹೋಗಿ ಬರ್ತೀವಿ. ಮತ್ತೆ ಸಾಯಂಕಾಲ 6 ಗಂಟೆಗೆ ಹೋಗ್ತೀವಿ, ಮತ್ತೆ 9 ಗಂಟೆಗೆ ಹೋಗ್ತೀವಿ ನಮಾಜಿಗೆ. ದೇವರ ಬೇಡ್ತೀವಿ. ಮತ್ತು ಬರೋವಲ್ಲ, ಗೌರ್ಮೆಂಟ್ ಸಹಾಯ ಮಾಡಬೇಕು. ಏನಾದ್ರು ರೈತರಿಗೆ, ನಮ್ಮಂಥ ಯಜಮಾನರಿಗೆ ಸಹಾಯ ಮಾಡಬೇಕು ಗೌರ್ಮೆಂಟ್. ಹಾಂ, ಏನಮ್ಮ ಇದು ಮೆರವಣಿಗೆ? ನಾನು ಜನ ಬಿತ್ತಿ ಬಂದು ಬೀಜ ಗೊಬ್ಬರ ತಂದು ಎಲ್ಲ ಲಾಸ್ ಆಗಿ ಕುಂತಾರ್ರಿ ಬಾಯ್ ಬಿಡಕಂತ. ಅದಕ್ಕಾಗಿ ನಾವು ಮಾಡಕ್ ಹಚ್ಚೇವ್ರಿ. ಇದು ಮದುವಿನ ಕತ್ತಿ ಮೆರವಣಿಗೆನ ಕಪ್ಪಿ ಮದುವೆ ಮಾಡಕ್ ಹಚ್ಚೇವ್ರಿ. ಬಿತ್ತಿ ಬಂದು ಮಳೆ ಬಂದಲ್ಲಿ ಏನೆಲ್ಲ ಗೊಬ್ಬರ ಬೀಜ ಜನ ಬಾಯ್ ಬಿಡ್ತಾರ್ರಿ. ಅದಕ್ಕೆ ಇದು ನಮ್ಮ ಮಾಡಿರ್ ಬರ್ತಂತ ಹೆಚ್ಚಿಗೆ ಮಾಡಕ್ ಹಚ್ಚೇವ್ರಿ. ಮಳೆ ಬರ್ತಂತ ನಂಬಿಕೆ, ಬರ್ತಂತ ನಂಬಿಕೆ ಮೇಲೆ ನಾವು ಮಾಡಕ್ ಹಚ್ಚೇವ್ರಿ. ನಿಮ್ಮ ಹೆಸರು? ಮಳೆ ಬಂದಿಲ್ಲ, ಅದಕ್ಕೆ ಕಪ್ಪಿ ಮದುವೆ ಮಾಡ್ತೇವೆ. ಕತ್ತಿಗಳು ಸೈಡ್ ಕಪ್ಪೆ ಇದು ಕತ್ತೆಗಳ ಮದುವೆ, ಕಪ್ಪೆಗಳು ಮೆರವಣಿಗೆ ಮತ್ತೆ ಕತ್ತೆ ಮೆರವಣಿಗೆ. ಏನ್ರಿ ಇದು ಕಪ್ಪೆ ಮೆರವಣಿಗೆ ಕತ್ತೆ ಮೆರವಣಿಗೆ ಯಾಕೆ ಮಾಡ್ತಾರೆ? ಕತ್ತೆ ಮೆರವಣಿಗೆ ಯಾಕೆ ಮಾಡ್ತಾರೆ ಅಂದರೆ ಮಳೆ ಬರಲಿದ್ದಕ್ಕೆ ಅವಾಗ ಹಿಂದಿನ ಪದ್ಧತಿಯಲ್ಲಿ ಮಾಡ್ತಿದ್ರು. ಅದೇ ರೀತಿ ಈಗ ಮುಂದುವರ್ಸ್ಕೊಂಡು ನೋಡ್ತಿದ್ದಾರೆ. ಕೂಡ್ಲಿಗಿ ಟೌನಲ್ಲಿ ಮಳೆ ಬರದ ಕಾರಣ ಕತ್ತೆ ಮೆರವಣಿಗೆಯನ್ನು ಮಾಡಿದ್ದಾರೆ ಇವತ್ತು. ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್. ನನ್ನ ಹೆಸರು ಕೊಟ್ರೇಶ್ ಅಂತ, ಹುಬ್ಬಳ್ಳಿ ಕೊಟ್ರೇಶ್ ಅಂತ. ಪೇಟೆ ಬಸವರ ದೇವಸ್ಥಾನದಿಂದ ಈ ಒಂದು ಕತ್ತೆ ಮೆರವಣಿಗೆ ಹಾಗೂ ಕಪ್ಪೆ ಮೆರವಣಿಗೆನ ಮಾಡ್ಕೊಂಬಂದಿದ್ವಿ. ಯಾಕೆ ಮಾಡ್ತಾಯಿದ್ವಿ ಅಂದರೆ, ಇದು ಮಳೆ ಹೋಗಿದ್ರಿಂದ ರೈತರೆಲ್ಲರೂ ಬಿತ್ತಿಬಿಟ್ಟಿದ್ದಾರೆ. ಜೋಳ, ಮೆಕ್ಕೆಜೋಳ ಎಲ್ಲ ಬಿತ್ತಿಬಿಟ್ಟಿದ್ದಾರೆ. ಮಳೆ ಬಂದಿಲ್ಲ. ಮಳೆ ಬರೋದಕ್ಕೋಸ್ಕರ ನಾವು ಇದನ್ನೆಲ್ಲ ಕತ್ತೆಗಳ ಮದುವೆ ಮಾಡ್ತೀವಿ, ಆಮೇಲೆ ಕಪ್ಪೆ ಮೆರವಣಿಗೆ ಮದುವೆ ಮಾಡ್ತೀವಿ. ಅದು ಮಾಡೋದ್ರಿಂದ ಮಳೆ ಬರುತ್ತೆ 3 ದಿನದಾಗೆ. ಹಂಗಾಗಿ ನಾವು ಸಂಪ್ರದಾಯದಿಂದ ಮೊದಲಿಂದ ನಂಬಿಕೆ ಮಾಡಿಕೆ ಇಟ್ಕೊಂಡು ಬಂದಿದ್ವಿ. ಹಾಗಾಗಿ ಈಗ ಮೆರವಣಿಗೆ ಮಾಡ್ತಾ ಇದ್ದೀವಿ. ವಿಜಯ್ ಕುಮಾರ್. ಏನು ಇದು ಕತ್ತೆ ಮೆರವಣಿಗೆ ಕಪ್ಪೆ ಮೆರವಣಿಗೆ ಮಳೆಗಾಗಿ ಪ್ರತಿ ವರ್ಷ ಈ ಸಹ ಮಾಡ್ತಿದ್ದೇವೆ. ಮಳೆ ಬರ್ತದಂತ ಒಂದು ಮೂಢನಂಬಿಕೆ. ಇದು ಮಾಡಿದ್ರೆ ಅವಾಗಿನ ಕಾಲದಾಗ ಭಾರಿ ಬೆಳೆದೇವ ಆಗ್ಯಾನ. ಈಗ ಮತ್ತೆ ಏನು ನಮಗೆ ಬಲಾತ್ಕಾರ ಇಲ್ಲ ಅಷ್ಟೇ. ಹಿಂದಿನ ಕಾಲದಿಂದ ಮಾಡ್ಕೊಂಡ ಬಂದಾರ. ಅವಾಗ ಒಳ್ಳೇದಿತ್ತು. ಹೆಸರೇನಮ್ಮ? ತಿಪ್ಪಮ್ಮ. ಏನಮ್ಮ ಇದೆಲ್ಲ ಮೆರವಣಿಗೆ? ಏನೇನು ಮೆರವಣಿಗೆ? ಮಳೆ ಇಲ್ಲದಕ್ಕಾಗಿ ಇವೆಲ್ಲ ಮಾಡಕತ್ತೀವ್ರಿ. ಏನ್ ಮೆರವಣಿಗೆ ಇವು? ಕತ್ತಿ ಮೆರವಣಿಗೆ, ಕಪ್ಪಿ ಮೆರವಣಿಗೆ, ಇದು ಗಂಗಮ್ಮನ ಮೆರವಣಿಗೆ ಎಲ್ಲ ಮಾಡಕತ್ತೀವಿ. ಗಂಗೆ ಪೂಜೆ ಎಲ್ಲ ಮಾಡಿದ್ವಿ. ಮಳೆ ಸಲುವಾಗಿ ಮಾಡಕತ್ತೀವಿ. ಮಾಡ್ಕೊಂಡು ಗಟ್ಟಿ ಮಾಡ್ತಿದ್ರು. ಅವಾಗ ಖಾಲಿ ಬಿದ್ದು ನೀರು ಹಾಕಿ ಅವ್ರಿಗೆ ದಟ್ಟೆಲ್ಲ ಕೊಡ್ತಿದ್ವಿ ನಾವು. ನಿಮ್ಮ ಹೆಸರೇನಮ್ಮ? ಏನಮ್ಮ ಇದೆಲ್ಲ ಮೆರವಣಿಗೆ ಎಲ್ಲ? ನಮ್ಮ ತಾಲೂಕಿನಾಗ ಮಳೆ ಇಲ್ಲ, ಬಿತ್ತು 1 ತಿಂಗಳಾಯ್ತು. ಈಗ ಮಳೆ ಇಲ್ಲ, ಏನಿಲ್ಲ, ಒಣಗ್ತದವ. ಅದಕ್ಕಾಗಿ ನಾವು ಕತ್ತಿ ಮೆರವಣಿಗೆ ಕಪ್ಪಿ ಮೆರವಣಿಗೆ ಮಾಡ್ತಾ ಇದೀವಿ ನಮ್ಮೂರಲ್ಲಿ. ಮಳೆ ಏನಕ್ಕೆ ಮೆರವಣಿಗೆ ಎಲ್ಲ ಮಾಡ್ತಾರೆ? ಈ ಮೆರವಣಿಗೆ ಸಂಪ್ರದಾಯ ಪ್ರಕಾರ ಪ್ರತಿ ವರ್ಷ ಸಂಪ್ರದಾಯ ಪ್ರಕಾರ ವರ್ಷ ಮಾಡ್ಕೊಂತ ಬರೋದ ಪದ್ಧತಿ. ಅಶ್ವಿನಿ ಭರಣಿ, ಕೃತಿಕ ಭರಣಿ ಮಳೆ ಯಾವುದು ಬಂದಲ್ಲ. ನಾಳೆ 22ಕ್ಕೆ ಸೋಮವಾರ ರಾತ್ರಿ ಮಳೆ ಬರ್ತದೆ. ಎಲ್ಲ ಬಿತ್ತೀವಿ, ಜೋಳ ಬಿತ್ತೀವಿ, ಎಲ್ಲ ಒಣಗಿ ಹೋಗತ್ತವೆ. ಸಂಪ್ರದಾಯ ಪ್ರಕಾರ ಪದ್ಧತಿ. ಹೆಸರು? ಕೆ ವೆಂಕಟೇಶ್. ಏನು ಮೆರವಣಿಗೆ ಮಾಡಿದ್ರು? ಮಳೆ ಬರ್ಬೇಕಂತ ಹಿಂದ್ಲ ಕಾಲದಿಂದ ಕತ್ತೆ ಮೆರವಣಿಗೆ ಅಂತಂದು ಮಾಡ್ತಿದ್ರು. ಊರಾಗ ಕೊಂಡ್ ಎತ್ಕೊಂಡು ಅಲ್ಲಿ ಹುಡುಗರೆಲ್ಲ ಅವರು ಮಳೆ ಬರಲಿದ್ದಕ್ಕಾಗಿ ಮಾಡ್ತಾ ಇದ್ದಾರೆ.
ಉದ್ದೇಶ ಅದೇ. ಪೇಟೆ ಬಸವನ ಗುಡಿ ತೆಗೆದ ಮೆರವಣಿಗೆ ಪೇಟೆ ಬಸವನ ಗುಡಿ ತೆಗೆದ ಮೆರವಣಿಗೆ ಮಾಡ್ಕೊಂಬಂದು ಮತ್ತು ಪೇಟೆ ಬಸವನ ಗುಡಿ ಹೋಗಿ ಕತ್ತಿಗಳು ತೊಳೆದು ಗಿಳದು ಅವಕ್ಕೆ ಗಂಡ ಹೆಂಡತಿ ಅಂತ ಒಂದು ಪೂಜೆ ಮಾಡಿ ಸುಸೂತ್ರವಾಗಿ ಎಲ್ಲದು ಸೆಟ್ ಮಾಡಿ ಊರು ಮೆರವಣಿಗೆ ಮಾಡಿ ಮತ್ತು ಅದು ಎಲ್ಲಿಗೆ ಮುಟ್ಬೇಕು ಪೇಟೆ ಬಸವನ ಗುಡಿ ಮುಟ್ತದೆ. ಎಲ್ಲ ದೇವಸ್ಥಾನ ಈ ಒಂದು ಕತ್ತಿಗಳ ಒಂದು ಮೆರವಣಿಗೆ ಮಾಡಿದ ಉದ್ದೇಶ ಏನಂತ ಹೇಳಿದರೆ ರೈತರೆಲ್ಲ ಇವತ್ತು ಕಂಗಾಲಾಗಿಬಿಟ್ಟಿದ್ದಾರೆ. ಮಳೆ ಸಕಾಲದಲ್ಲಿ ಮಳೆ ಬರೋದಕ್ಕೆ ಒಂದು ಹಿಂದಿನ ಸಂಪ್ರದಾಯದಂತೆ ಕತ್ತಿಗಳ ಮೆರವಣಿಗೆ ಮಾಡಿದರೆ ಮಳೆ ರಾಯ ಕರುಣೆ ತೋರಿಸೋ ಒಂದು ಉದ್ದೇಶ.